ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ, ಜೀವ ಕಾಲ್ ಮಾಡ್ದ, ಹಾಗಾಗಿ ಹಾಗೆ ಹೊಟ್ಟೋಗ್ಬಿಟ್ಟೆ. ನಿಮಗೆ ಹೇಳೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ, ನೀವು ಎಲ್ಲಾನು ನನಗೆ ಹೇಳಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಹಾಗಂತ ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಲ್ಲ. ಬಟ್ ನೀವು ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಕಾರ್ ತೊಗೊಂಡು ಹೋಗಿ, ಡ್ರೈವರ್ ಜೊತೆ ಹೋಗಿ. ಒಬ್ಬರೇ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಕನ್ಸನ್ನು ಅರ್ಥ ಮಾಡ್ಕೊಡ್ರಿ. ನನ್ಗೆ ಅರ್ಥ ಆಗುತ್ತೆ, ಆದರೆ ನಿಮ್ಮ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರಲ್ಲಿ ಕೂತ್ರೆ ನಾನು ಈ ಲೋಕದವಳೆ ಅಲ್ಲ ಅಂತ ಅನ್ಸುತ್ತೆ. ಒಂಥರ ಮುಜುಗರ ಆಗುತ್ತೆ, ಉಸಿರು ಕಡ್ದಂಗೆ ಆಗುತ್ತೆ. ನನಗೆ ಕಂಫರ್ಟಬಲ್ ಆಗೇ ಇರಲ್ಲ. ಅದು ನನ್ನಂಥವಳಿಗಲ್ಲ. ಅದು ಅಲ್ಲದೆ ಆ ಕಾರಿಗೆ ಡ್ರೈವರ್ ಬೇರೆ. ನಾನು ಹತ್ತದಾಗ ಸಲ್ಯೂಟ್ ಹೊಡಿತಾರೆ, ಇಳಿದಾಗ ಸಲ್ಯೂಟ್ ಹೊಡಿತಾರೆ, ನನ್ನ ಎದುರುಗಡೆ ಸೇವಕರಾಗಿರ್ತಾರೆ. ಅದಂತೂ ನನಗೆ ಆಗಿ ಬರೋದೇ ಇಲ್ಲ. ಈ ಸಿಸ್ಟಮ್ ನನಗೆ ಇಷ್ಟ ಆಗಲ್ಲ ಗೌತಮ್ ಅವರೇ. ಪ್ಲೀಸ್ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನು ಮದುವೆ ಆಗಿ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗಿದ್ದೀನಿ, ಆದರೆ ನಾನು ಮೇಡ್ ಇನ್ ಮಿಡಲ್ ಕ್ಲಾಸೇ ಅಲ್ವಾ. ನೋಡಿ, ಇಲ್ಲಿ ಕ್ಲಾಸು ಗೀಸು ಯಾವುದೂ ಇಲ್ಲ. ನೀವು ಗೌತಮ್ ದಿವಾನ್ ಹೆಂಡ್ತಿ, ಮರಿಬೇಡಿ. ಹೇಳಿದ್ದು ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ನಾನು ಗೌತಮ್ ದಿವಾನ್ ಹೆಂಡ್ತಿ. ಹಾಂ. ಆದರೂ ಏನು ಆದರೆ? ಸದಾಶಿವ ಮಗಳು. ಹುಟ್ಗುಣ ಸೊಟ್ಟರು ಹೋಗಲ್ಲ ಅಂತಾರಲ್ಲ. ಸೊ ಸರಿ, ನಾನು ಮಾಡಿದ ಅವರೆಕಾಳು ಉಪ್ಪಿಡ್ತೀನಿ, ನೀವೇನು ಹೇಳಿಲ್ಲ. ಹೇಗಿತ್ತು? ಚೆನ್ನಾಗಿತ್ತು, ಆ್ಯಸ್ ಯೂಶುವಲ್. ಥ್ಯಾಂಕ್ ಯು. ಭೂಮಿಕಾ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕ? ಆಲ್ ಆಫ್ ಅ ಸಡನ್? ಓ, ದೇವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದಿರಲ್ವಾ? ಇಲ್ಲ, ಸುಮ್ಮನೆ ಹೋಗೋಣ ಅಂತ. ಹೋಗೋಣವಾ? ಕೋರ್ಸ್ ಹೋಗೋಣ. ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಗೌತಮ್ ಅವರೇ. ನಾನು ಇವಾಗಲೂ ನೀವು ಕರೆಯೋದನ್ನೇ ಕಾಯ್ತಾ ಇರ್ತೀನಿ. ರಾಮನ್ಗೆ ಸೀತೆ ಕಾಯೋ ಥರ. ಹಲೋ, ಏನು? ಏನಿಲ್ಲ, ಅತ್ತೆ ಈಗ ಹುಷಾರಾದ್ರಲ್ವಾ, ಎಲ್ಲಾನು ನಾರ್ಮಲ್ ಆಗಿ ಆಗ್ತಿದೆ ಅಂತ ಅನಿಸ್ತಿದೆ. ನಿಮಗೆ ಎಲ್ಲ ನಾರ್ಮಲ್ ಅನ್ನಿಸ್ತಾ ಇದೆ ಭೂಮಿಕಾ, ಆದರೆ ಸತ್ಯ ಬೇರೆನೇ ಇದೆ. ಹಲೋ. ಹಾಂ? ಏನು? ಏನೂ ಇಲ್ಲ. ಸರಿ, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಇಲ್ಲ, ಕಾಫಿ ಬೇಡ. ಈಗಲೂ ಬೇಡವಾ? ಯಾಕೆ? ಯಾಕೋ ಸ್ವಲ್ಪ ಅಸಿಡಿಟಿ ಆದಂಗಿದೆ. ಬೇಡ, ಕಾಫಿ ಬೇಡ. ಇದಕ್ಕೆ ಹೇಳೋದು, ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಅಂತ. ಆದರೆ ನನ್ನ ಮತ್ತೆ ಎಲ್ಲಿ ಕೇಳ್ತೀರಾ ನೀವು? ಹೋಗ್ಲಿ ಬಿಡಿ, ಸೋಪ್ ಕಾಳು ಹಾಕ್ಬಿಟ್ಟು ಬಿಸಿನೀರು ಮಾಡ್ಕೊತರ್ತೀನಿ. ಹುಷಾರಾಗಿ ನೋಡ್ಕೊಂಡು ನಡೀರಿ. ನಾನು ಜಾರಿದ್ರು ನನ್ನನ್ನು ಹಿಡಿಯೋಕೆ ನೀವಿದ್ದೀರಲ್ಲ. ಆ ದೇವರು ಆ ಶಕ್ತಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಗನ, ನಮ್ಮ ಮೆಜಿಷಿಯನ್ ಏನ್ ಸಿಚುವೇಶನ್ ಕೊಡ್ತಾರೆ ಅಂತ ನೋಡೋಣ. ರಮೇಶ್ ಸರ್. ಗಗನ, ನಿಮ್ಗೆ ಒಬ್ಳು ತಂಗಿನ ಕ್ರಿಯೇಟ್ ಮಾಡಿದ್ವಿ, ನೆನಪಿದ್ಯಾ? ಐಸು. ಓಕೆ, ಈಗ ನೀವು ಮತ್ತೆ ಐಸು ಒಂದ್ ದೊಡ್ಡ ಮದುವೆಗೆ, ಈ ಅನಂತ್ ಅಂಬಾನಿ ಇದಾರಲ್ಲ, ಅವ್ರ ಮದುವೆ ನಡೀತಲ್ಲ, ಅಲ್ಲಿಗೆ ನಿಮ್ಮನ್ನ ಕರೆದು ಬಿಟ್ಟಿದ್ದಾರೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಒಂದ್ ಕಡೆ ಬಿಲ್ ಗೇಟ್ಸ್, ಇನ್ನೊಂದ್ ಕಡೆ ಮಾರ್ಕ್ ಜಕರ್ಬರ್ಗ್, ಈ ಕಡೆ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಎಲ್ರೂ ಇದ್ದಾರೆ. ನೀವು ಫಸ್ಟ್ ಟೈಮ್ ಅಂತ ಮದುವೆಗೆ ಹೋಗ್ತಾ ಇದೀರಾ. ಅಲ್ಲಿ ಏನೇನ್ ನೋಡ್ತೀರಾ? ಏನೇನ್ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ? ಯಾರನ್ನ ಭೇಟಿ ಮಾಡ್ತೀರಾ? ನಿಮ್ ರಿಯಾಕ್ಷನ್ಸ್ ಹೇಗಿರುತ್ತೆ? ಜಸ್ಟ್ ಅಂಬಾನಿ ವೆಡ್ಡಿಂಗ್ ಹೋಗಿ ನಿಮ್ಮ ರಿಯಾಕ್ಷನ್ಸ್ ತೋರಿಸಿ. ನೀವು ಒಬ್ಬರೇ ಮಾತಾಡಕ್ಕಾಗಲ್ಲ ಅಲ್ವಾ? ಯಾರ ಜೊತೆ ರಿಯಲ್ ಲೈಫ್ ಅಲ್ಲಿ ಹೋದಾಗ ಒಂದ್ ಫೋನ್ ಅಲ್ಲಿ ಯಾರಿಗೂ ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಇದು ನಡೀತಾ ಇದೆ, ಅದು ನಡೀತಾ ಇದೆ ಅಂತ. ರಿಯಲ್ ಆಗಿ ಮಾಡಿ. ರೋಲ್ ಕ್ಯಾಮ್ರಾ, ಆಕ್ಷನ್. ಹಲೋ ಐಶು, ಅಂಬಾನಿ ಮದ್ವೆಗೆ ಬಂದಿದ್ದೆ ಕಣೆ. ನಾನು ಚೀಫ್ ಗೆಸ್ಟ್ ಅಂತೆ, ಚೀಫ್ ಗೆಸ್ಟ್. ಅದೇ ಮೊನ್ನೆ ಐಸು ಕ್ಯಾರೆಕ್ಟರ್ ಮಾಡಿದ್ನಲ್ವಾ, ತುಪ್ಪದ್ಕೊಳ, ಅದನ್ನೆಲ್ಲ ನೋಡ್ಬಿಟ್ಟು ಇಂಪ್ರೆಸ್ ಆಗಿ ಕರ್ಕೊಂಬಂದ್ಬಿಟ್ಟಾರೆ ನನ್ನ. ಸಖತ್ತಾಗಿ ಮಾಡಿದೆ ಅಂತ ಬೇರೆ ಹೇಳಿದ್ರು. ತಡಿ, ಎಲ್ಲ ಬಾಲಿವುಡ್ ಅವ್ರ ಹತ್ರ ಹೋಗಿ ಸೆಲ್ಫಿ ತಕೊಂಬಂದ್ಬಿಡ್ತೀನಿ. ಎಲ್ಲಿ ಸಲ್ಮಾನ್ ಖಾನು, ಶಾರುಖ್ ಖಾನು ಕಾಣಿಸ್ತಾನೆ ಇಲ್ಲ. ಇಲ್ಲೇ ಇದ್ದಾನೆ ಸಲ್ಮಾನ್ ಖಾನು, ಶಾರುಖ್ ಖಾನು, ಅಮೀರ್ ಖಾನು. ಇವರೆಲ್ಲ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್. ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ, ಇವೆಲ್ಲ
ಇಲ್ದಿದ್ರೆ ಗೆಸ್ಟ್ ಅಂತ ಕರ್ಸಿ ನನಗೆ ಯಾಕೆ ಕೆಲಸ ಹಚ್ತಾನೋ ಏನೋ. ಏ ಅಲಿಯಾ, ಊಟ ಖಾಲಿಯಾ? ಜ್ಯೂಸ್ ಒಯ್ಯಕ್ ಬಿಟ್ಟವ್ರ ನಿನ್ನ? ಅಲ್ಲ ಕಣೆ, ಇಲ್ಲಿ ಆಲಿಯಾಗ ಜ್ಯೂಸ್ ಒಯ್ಯಕ್ ಬಿಟ್ಟವ್ರಂತೆ. ಸರ್, ಒಂದ್ ನಿಮಿಷ. ನೀವು ಹುಡುಕ್ತಾ ಇದ್ದೀರಲ್ಲ ಗಗನ ಐಸು ಕ್ಯಾರೆಕ್ಟರ್, ನಾನೇ. ಏನು? ನಾನು ಐಸ್ ಕ್ರೀಮ್ ಕೊಡೋಣ? ಅಯ್ಯೋ, ನಾನೇನೋ ಚೀಫ್ ಗೆಸ್ಟ್ ಅನ್ಕೊಂಡೆ. ನಾನು ನೀವು ಚೀಫ್ ಗೆಸ್ಟ್ ಮಾಡ್ಬಿಟ್ರಾ? ಐಸ್ ಕ್ರೀಮ್ ಕೊಡಕ್ಕೆ ನಾನು ಇಷ್ಟೆಲ್ಲ ರೆಡಿಯಾಗಿ ಬರ್ಬೇಕಿತ್ತು ಸರ್. ಏನೇ ಆಲಿಯಾ, ಎಷ್ಟು ಕೊಟ್ರಂತೆ ನಿನಗೆ? ತಡಿಯ, ಒಂದ್ ನಿಮಿಷ ಮಾಡ್ತೀನಿ. ಎಷ್ಟು ಕೊಟ್ರೆ ನಿನಗೆ? ಓ, ನಿಂದನ ಬೇಕು. ಆ ಜಾನ್ವಿ ಕಪೂರ್ನ ಹೋಗ ಬರೋರಿಗೆಲ್ಲ ಹೂವು ಹಾಕಕ್ ನಿಲ್ಸರಿ, ಹೂವು ಹಾಕಕ್ಕೆ. ಏನ್ ಮಾಡ್ತೀಯ ಫ್ರೀ ಟೈಮ್ನಾಗೆ? ಮಹಾನಟಿಗೆ ನಟಿ ನೋಡು, ಜೀ ಕನ್ನಡದಾಗ ಬರ್ತತೆ. ನಾನು ಮಾಡ್ತೀನಿ ಅದ್ರಾಗ ಆಕ್ಟಿಂಗ್, ನೋಡಾಯ್ತಾ? ನಿಮ್ಮ ಮೈಂಡ್ ಎಷ್ಟು ಫಾಸ್ಟ್ ವರ್ಕ್ ಆಗುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ಅದನ್ನೇ ಮಾಡಿದ್ರಿ. ನಾನು ಸುಮ್ನೆ ಒಂದು ಸಿಚುವೇಶನ್ ಕೊಟ್ಟೆ, ಇಮಿಡಿಯೇಟ್ ನೀವು ಅದೇನೋ ಗ್ರೀಸು ಅಂತೆಲ್ಲ ಡೈಲಾಗ್ ಹೇಳ್ಬಿಟ್ರಿ. ಈಗ್ಲೂ ಅಷ್ಟೇ, ನೀವು ದ ವೇ ಯು ಇಮ್ಯಾಜಿನ್ ಇಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಒಂದೇ ಆನ್ಸರ್, ಏನ್ ನಡ್ಕೊಂಡೇ ಹೋಗೋದಾಯ್ತು ನೀವು ಒಳಗೆ ಅಂತ ಅನಿಸ್ತಾ ಇತ್ತು ಅಷ್ಟೇ. ಅದರ್ವೈಸ್ ಥಿಂಕಿಂಗ್ ವೈಸ್ ನಿಮ್ಮ ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗಿದೆ. ನನ್ ಚೆಕ್ ಬುಕ್ ತಗೊಂಬನ್ರ, ಈಗ ಒಂದು ಅಡ್ವಾನ್ಸ್ ಕೊಡ್ತೀನಿ. ಆರ್ಟಿಸ್ಟ್ ಆಗೇನೋ ಗೊತ್ತಿಲ್ಲ, ರೈಟರ್ ಆಗಂತೂ ನೀನು ಪಿಕ್ಚರ್ ಆರಾಮಾಗಿ ನೀನು ಯಾವಾಗ ಬೇಕಾರ್ ಬಾ. ಇಷ್ಟು ಸ್ಪಾಂಟೇನಿಯಸ್ ಆಗಿ ಇಷ್ಟು ಅದ್ಭುತವಾದ ರೈಟಿಂಗು, ಅದೇನ್ ದೇವ್ರ ಕಲೆ ನಿನಗೆ ಅದು ಒಲ್ದು ಬಂದಿದೆ. ಅಂಡ್ ಪರ್ಫಾರ್ಮೆನ್ಸ್ ಬಂದಾಗ್ಲೂ ನನಗೆ ಪ್ರೀವಿಯಸ್ ಏನ್ ನಾವು ಚಲನಚಿತ್ರ ನೋಡಿದ್ವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಟು 10 times ಬೆಟರ್ ಆಗಿ ಮಾಡಿದ್ದೇನೆ ಈ ಸತಿ ನೀನು. ಇಂಟು 10 times. ಯಾಕೆ ಅಂತಂದ್ರೆ ಜಸ್ಟ್ ನೀನು ಒಂದೇ ಒಂದು ತಲೆಯಲ್ಲಿ ಇಟ್ಕೊಂಡಿದ್ಯಾ ಇವಾಗ, ನಾನು ಇಮಿಟೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂತ. ನೀನ್ ಇಮಿಟೇಷನ್ ಬಿಟ್ಟೆ ಅಂತಂದ್ರೆ ನೀನೊಂದು ಅದ್ಭುತವಾದ ನಟಿ ಆಗ್ತೀಯ ನೀನು. ಯು ಹ್ಯಾವ್ ಗಾಟ್ ಅ ಗ್ರೇಟ್ ಆಕ್ಟರ್ ಇನ್ ಯು. ಇಮಿಟೇಷನ್ ಒಂದು ಮಾಡ್ಬೇಡ ಅಷ್ಟೇ. ಸೂಪರ್. ಅಲ್ಲ ತರುಣ್ ಅವರೇ, ನೀವು ಚೆಕ್ ಬುಕ್ ಕೇಳಿದ್ರಿ, ನಿಮ್ಮ ಹತ್ರ ಏನಾದ್ರು ಟೋಕನ್ ಅಡ್ವಾನ್ಸ್ ಕೊಡಕ್ಕಿದ್ರೆ ಕೊಟ್ಬಿಡಿ. ಆಶೀರ್ವಾದದ ಒಂದು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಕ್ಸೆಪ್ಟೆಡ್. ಎಂತ ಒಂದು ದೊಡ್ಡ ಕಲಾ ಕುಟುಂಬ ಸುಧೀರ್ ಸರ್ ಅವರ ಫ್ಯಾಮಿಲಿಯ ಕಾಣಿಕೆ ತರ ಬರ್ತಾ ಇದೆ. ಅದು ತರುಣ್ ಸರ್ ಕೈಯಾರೆ ಲಕ್ಷ್ಮಿ ತಗೊಂತಾ ಇದಾರೆ. ಒಂದು ದೊಡ್ಡ ಆಶೀರ್ವಾದ ಅದು. ಗಗನ, ನೀನ್ ಆರ್ಟಿಸ್ಟ್ ಆಗು ಚೆನ್ನಾಗಿ ಬೆಳಿ ಅಮ್ಮ, ಬಟ್ ನಿನ್ ಒಳಗಡೆ ಒಂದು ರೈಟರ್ ಆಗಿದ್ದಾರೆ, ಅದಕ್ಕೂ ನೀರ್ ಹಾಕಿ ಚೆನ್ನಾಗಿ ಬೆಳೆಸು. ನೀನ್ ತುಂಬಾ ಹೆಸರು ಮಾಡ್ತೀಯ. ಮೊದಲೇ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಸೂಪರ್. ಏನ್ ಗೊತ್ತಾ, ಇದನ್ ಮಾತ್ರ ಯಾವ್ದೇ ಕಾರಣಕ್ಕೂ ಖರ್ಚು ಮಾಡಂಗಿಲ್ಲ. ಫ್ರೇಮ್ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ನೆಕ್ಸ್ಟ್ ಲಕ್ಷಾಂತರ ರೂಪಾಯಿ ಪೇಮೆಂಟ್ ನ ತಗೊಳ್ಳುವಂತ ದೊಡ್ಡ ಕಲಾವಿದೆ ನೀವ್ ಆಗ್ತೀರಾ. ಅದರ ಮೊದಲ ಪೇಮೆಂಟ್ ಇದೇನೆ. ಗ್ರೇಟ್ ಡೈರೆಕ್ಟರ್ ನಮ್ಗೆಲ್ಲ. ಅವರು ಒಂದು ರಿಯಲ್ ಟ್ಯಾಲೆಂಟ್ ನ ನೋಡ್ಬಿಟ್ಟು ಯು ಕ್ಯಾನ್ ಡೂ ಸಮಥಿಂಗ್ ಅಂತ ಗುರುತಿಸ್ತಾ ಇದಾರೆ ಅಂದ್ರೆ ನನಗೆ ಅದೇ ದೊಡ್ಡ ಅಚೀವ್ಮೆಂಟ್. ಮಹಾನಟಿ ಗೆಲ್ಲೋದಕ್ಕಿನ್ನ ಅಥವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಇರ್ತೀನೋ ಎಲಿಮಿನೇಟ್ ಆಗ್ತೀನೋ ಅದೆಲ್ಲ ಸೆಕೆಂಡ್ರಿ ನನಗೆ. ಲೈಕ್ ಒಂದ್ ಫೈನ್ ಡೇ ನೀನೇನೋ ಒಂದ್ ಮಾಡ್ತೀಯಾ ಅಂತ ನನ್ನ ಅವ್ರು ಗುರುತಿಸಿದಾರೆ ಅಂದ್ರೆ ಅದೇ ನನಗೆ ಹೆಮ್ಮೆ ಅನ್ಸಿದೆ. ಆ ಖುಷಿಗೆ ನನಗೆ ಮಾತೆ ಬರ್ತಾ ಇಲ್ಲ. ಗಗನ, ಯು ಅರ್ನ್ಡ್ ದಿಸ್, ಯು ಅರ್ನ್ಡ್ ದಿಸ್. ಐ ಥಿಂಕ್ ಇದನ್ನ ನೀವು ಯಾವಾಗ್ಲೂ ಕಾಪಾಡ್ಕೋಬೇಕು. ಇದು ಜಸ್ಟ್ 501 ರೂಪಾಯಿ ಅಲ್ಲ ಮ್ಯಾಮ್, ನನಗೆ ಇದು 5 crore ಸಮಾನ ನನಗೆ ಪ್ರೆಸೆಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಶಿಕಾ, ಈಗ ನೀವು ಕ್ಯಾಮ್ರಾ ಮುಂದೆ ಏನ್ ಪರ್ಫಾರ್ಮ್ ಮಾಡ್ತೀರಾ, ಆ ಸಿಚುವೇಶನ್ ಏನು, ಕಥೆ ಏನು, ಸೀನ್ ಏನು ಅಂತ ಕೇಳೋಣ. ಮಾಸ್ಟರ್ ಮೈಂಡ್ ರಮೇಶ್. ಐ ಥಾಟ್ ನಿಮಗೆ, ನೀವು ಲಾಸ್ಟ್ ಟೈಮ್ ನೀವು ಮತ್ತೆ ನಿಮ್ಮ ತಂಗಿ ಬಾಡಿ ಶೇವಿಂಗ್ ಬಗ್ಗೆ ಏನೋ ಮಾತಾಡ್ತಾ ಇದ್ರಲ್ಲ. ಸೊ ಈ ಫೀಲಿಂಗ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಓಕೆ, ಗಂಡ ಹೆಂಡತಿ ಸ್ವಲ್ಪ ದಪ್ಪ ಇದಾರೆ, ಕಪ್ಪಗಿದ್ದಾರೆ, ಅದರಿಂದ ಒಂದು ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಹೆಂಡತಿಗೆ. ಗಂಡ ಕಾರ್ಪೊರೇಟ್ ಅಲ್ಲಿ ಬ್ಯುಸಿ ಆಗಿದ್ದಾನೆ, ಯಾವ್ದೋ ಪಾರ್ಟಿ ಕರೆದ್ರು ಗಂಡ ಒಬ್ನೇ ಹೋಗ್ಬಿಟ್ಟ, ಹೆಂಡತಿನ ಕರ್ಕೊಂಡು ಹೋಗ್ಲಿಲ್ಲ. ಉದ್ದೇಶಪೂರ್ವಕ ಅಲ್ಲ, ಬಟ್ ಇವಳಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನಾನ್ ಕಪ್ಪಗಿದ್ದೀನಿ, ದಪ್ಪಗಿದ್ದೀನಿ, ಅದಕ್ಕೆ ಗಂಡ ಕರ್ಕೊಂಡು ಹೋಗ್ತಿಲ್ಲ. ಇಮ್ಯಾಜಿನ್ ದಟ್ ಗರ್ಲ್. ಓಕೆ, ಆ ಹುಡುಗಿ ನೀವು ಅಂತ ಇಟ್ಕೊಳ್ಳಿ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಗಂಡ 2-3 ಸಲ ನಿಮ್ಮನ್ನ ಬಿಟ್ಟೆಲ್ಲ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ, ಈಗ ಬಂದಿದ್ದಾನೆ, ನಿಮ್ ಕೋಪನೆಲ್ಲ ತೀರಿಸ್ಕೊಳ್ತಾ ಇದ್ದೀರಾ. ರೆಡಿ? ಕ್ಯಾಮ್ರಾ ಪ್ಲೀಸ್. ಎಷ್ಟು ಕ್ಲೋಸ್ ಆಗುತ್ತೆ ಅಷ್ಟು ಕ್ಲೋಸ್ ಹೋಗಪ್ಪ. ರೋಲ್ ಕ್ಯಾಮ್ರಾ, ಆಕ್ಷನ್. ಬಂದ್ಯಾ ನೀನು? ಅಲ್ಲ, ನಿನಗ್ ನನ್ ಕಂಡ್ರೆ ನಿಜವಾಗ್ಲೂ ಇಷ್ಟನಾ ಅಥವಾ ನಿಜವಾಗ್ಲೂ ಇಷ್ಟ ಇಲ್ವಾ? ಏನಿದೆ ಮನ್ಸಲ್ಲಿರೋದನ್ನ ನೀಟಾಗಿ ಹೇಳ್ಬಿಡು.
2-3 ಸಲ ನಾನು ಒಬ್ಬಳೆ ಮನೇಲಿ ಬಿಟ್ಟು ಹೋಗಿದ್ಯಲ್ಲ, ಅದಕ್ ನಿಜವಾದ ಕಾರಣ ಏನು? ನಿಜವಾದ ಕಾರಣ ಏನಿದೆ ಅಂತ ಓಪನ್ ಆಗಿ ಹೇಳು, ನನಗೂ ಅರ್ಥ ಆಗುತ್ತೆ. ಒಂದ್ ಕಡೆ ಬಿಟ್ಟು ಹೋಗಿದ್ರೆ ಸರಿ ಕಣೋ, 4-5 ಕಡೆ ಬಿಟ್ಟು ಹೋಗಿದ್ಯಲ್ಲ, ನನಗೂ ಮನ್ಸು ಅನ್ನೋದಿದೆ, ನನಗೂ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ಕರೆಕ್ಟ್, ವೆರಿ ನೈಸ್. ಓಕೆ, ಲೆಟ್ಸ್ ಅಸ್ಯೂಮ್ ಸ್ವಲ್ಪ ಇಂಪ್ರೂವ್ ಮಾಡೋಣ. ಚೆನ್ನಾಗಿದೆ. ಸಿನ್ಸ್ ನೀವು ಆಲ್ರೆಡಿ ಸಿನಿಮಾ ಡಬ್ ಮಾಡೋದು ನಿಮ್ಗೆ ಚಾಲೆಂಜ್ ಕೊಡ್ಬೋದು ಅನ್ನಿಸ್ತಾ ಇದೆ. ನೀವು ಅಡಿಗೆನೇನೋ ಮಾಡ್ತಾ ಇದ್ದೀರಾ, ಮಾಡ್ತಾ ಈ ಕೋಪ ತೋರಿಸಿ. ಓಕೆ, ನಾನು ಕೌಂಟರ್ಸ್ ಕೊಡ್ತೀನಪ್ಪ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಓಕೆ, ಐ ವಿಲ್ ಪ್ಲೇ ದ ಗಂಡ. ರೆಡಿ ಪ್ಲೀಸ್, ರೋಲ್ ಕ್ಯಾಮ್ರಾ, ಆಕ್ಷನ್. ಪಾರ್ಟಿಗೆ ನಾವೆಲ್ಲ ಬರ್ಬಾರ್ದಂತೆ, ಹೌದೇನ್ರಿ? ನನ್ನನ್ ಕರ್ಕೊಂಬೇಡ ಅಂತ ಹೇಳಿದ್ರ ನಿಮ್ಗೆ? ಏನೇದು ಗುಡುಕ್ತಾ ಇದೆಯಾ ನೀನು? ಏನಿಲ್ಲ, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನನ್ ಕರ್ಕೊಂಡ್ ಬರ್ಬೇಡ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರಾ? ಎಲ್ಲಿ ಕರ್ಕೊಂಡು ಹೋಗಿಲ್ಲ ನಿನ್ನ? ಮೊನ್ನೆ ಪಾರ್ಟಿ ಕರ್ಕೊಂಡ್ ಹೋಗಿದ್ರಾ? ಅಲ್ಲ, ಹೇಳದಲ್ಲಪ್ಪ, ಅಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಟೈಮ್ ಇತ್ತು ಅಂತ. ಓ, ನಿನ್ನೆ ಮದ್ವೆಗೆ ಮಾತಾಡಿ. ಯಾಕೆ ಮಾತ್ ನಿಂತೋಯ್ತು? ದಪ್ಪ ಇದ್ದಾಳೆ, ಈ ತೋಳ ನನ್ ಜೊತೆ ನಿಂತ್ಕೊಂಡ್ರೆ ಅವಳು ಚೆನ್ನಾಗ್ ಕಾಣಿಸಲ್ಲ. ಮತ್ತೆ ಅದನ್ನೇ ಶುರು ಮಾಡ್ಬೇಡ ನೀನು. ಶುರು ಮಾಡ್ತಿಲ್ಲ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ ಮುಖದ ಜೊತೆ ನನ್ ಮುಖ ಚೆನ್ನಾಗ್ ಕಾಣಿಸಲ್ಲ ಅನ್ನೋ ಉದ್ದೇಶದಿಂದ ತಾನೇ ನೀವೆಲ್ಲೂ ನನ್ನ ಕರ್ಕೊಂಡು ಹೋಗ್ತಿಲ್ಲ. ನೀನ್ ಏನೇನೋ ಕಲ್ಪಿಸ್ಕೊಳ್ತಾ ಇದೀಯಾ? ಇಲ್ಲ, ಕಲ್ಪನೆ ಮಾಡ್ಕೋತಿಲ್ಲ, ಇರೋ ನಿಜಾನೇ ಹೇಳ್ತಾ ಇದೀನ್ರಿ. ಬೇಕು ಅಂತ ಮಾಡ್ತಾ ಇದ್ದೀರಾ. 1 ಸಲ ಸರಿ, 2 ಸಲ ಸರಿ, 3 ಸಲ ಆದ್ರೆ ಯಾವಳಿಗೂ ಅನುಮಾನ ಬಂದೇ ಬರುತ್ತೆ. ನಾ ಚೆನ್ನಾಗಿಲ್ಲ, ನನ್ನ ಕಷ್ಟಪಟ್ಟು ಇಷ್ಟ ಅಂತ ಮದುವೆ ಆಗಿದ್ದಾಳೆ ಅಂತ. ಎಲ್ಲ ನಿನ್ ಭ್ರಮೆ. ಯಾವ ಭ್ರಮೆನೂ ಅಲ್ಲ, ಇರೋದನ್ನ ಹೇಳಿದ್ರೆ ಅದೇನೋ ಎದ್ ಬಂದ್ ಎದೆ ಗೊತ್ತಾಗುತ್ತಂತೆ. ಓಕೆ, ಕರೆಕ್ಟ್, ರೈಟ್, ಗುಡ್, ನೈಸ್. ಆದ್ರೆ ಒಂದು ವಿಷಯ ನಾವಿಲ್ಲಿ ಅಡ್ರೆಸ್ ಮಾಡ್ಲೇಬೇಕು. ಇಲ್ಲಿ ಯಾರೇ ಬಂದು ತಡವರ್ಸಿದ್ರು ಕೂಡ ತಡವರ್ಸ್ದೇನೆ ಅವ್ರಿಗಾಗಿ ಪ್ರತಿಯೊಂದು ಹಂತದಲ್ಲೂ ಆ ಎಕ್ಸಾಂಪಲ್ಸ್ ಕೊಟ್ಟು, ಡೈಲಾಗ್ಗಳಿಗೆ ಆಕ್ಟ್ ಮಾಡೋದಕ್ಕೆ ರಿಯಾಕ್ಷನ್ಗಳನ್ನ ಕೊಟ್ಟು, ಅರ್ಥ ಮಾಡಿಸಿ ತಾಳ್ಮೆಯಿಂದ ಕುತ್ಕೊಂಡಿದಾರಲ್ಲ ಮಾಸ್ಟರ್ ಮೈಂಡ್, ನಮ್ಮೆಲ್ಲರ ಆಪ್ತ ಮಿತ್ರ ಸರ್. ಸರ್, ಪ್ಲೀಸ್ ಆಕ್ಸೆಪ್ಟ್ ದಿಸ್. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ರಮೇಶ್ ಅರವಿಂದ್ ಸರ್ಗೆ. ಸೀರಿಯಸ್ಲಿ ಸರ್, ಇಟ್ಸ್ ನಾಟ್ ಅ ಜೋಕ್. ಇಟ್ಸ್ ನಾಟ್ ಅ ಜೋಕ್ ಸರ್. Thank you all. Thank you. Well done. Thanks. Super. Well done. ನೀವು ಫಸ್ಟ್ ಮಾಡಿದ್ದಕ್ಕೂ ಲಾಸ್ಟ್ ಮಾಡಿದ್ದಕ್ಕೂ ಏನ್ ಡಿಫ್ರೆನ್ಸ್ ಗೊತ್ತಾ ಶಿಖರ್? ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. 2 ಟರ್ಮ್ ಇದೆ ಇಂಗ್ಲಿಷ್ ಅಲ್ಲಿ. ನೀವು ಫಸ್ಟ್ ಮಾಡಿದ್ದು ಆಕ್ಟಿಂಗ್, ಆಮೇಲೆ ಮಾಡಿದ್ರಲ್ಲ ಅದು ಬಿಹೇವಿಂಗ್ ಅಂತ ಹೇಳ್ತೀವಿ. ಆಕ್ಟಿಂಗ್ ಬೇರೆ, ಬಿಹೇವಿಂಗ್ ಬೇರೆ. ಯು ಹ್ಯಾವ್ ಟು ಬಿಹೇವ್ ಸಮ್ ಟೈಮ್ಸ್, ನಾಟ್ ಆಕ್ಟ್. ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೊ ಈ ಮಾತಿನ ಮಲ್ಲಿಗೆ ಏನ್ ಸಿಚುವೇಶನ್ ಸರ್? ಮಾತಿನ ಮಲ್ಲಿಗೆ ಕರೆಕ್ಟ್ ಅನ್ಸುತ್ತೆ ನನಗೆ. ನೀವು ಲಾಸ್ಟ್ ಟೈಮ್ ಹೇಳಿ, ಮೀನು ಒಂದ್ಸಲ ಹೇಳಿ. ಎಸ್, ಅದು ಜಸ್ಟ್ ಆಪೋಸಿಟ್ ಹೋಗೋಣ. ಓಕೆ ಸರ್, ಓಕೆ, ಪ್ಲೀಸ್. ಯಾ, ವಾಲ್ಯೂಮ್ ಬಂದು ವಿಸ್ಪರ್ ಲೆವೆಲ್ ಇರಬೇಕು. ಪಿಸು ಮಾತಿನ ಲೆವೆಲ್ ಅಲ್ಲಿ ನೀವು ಮಾತಾಡಬೇಕು. ಓಕೆ, ನೀವು ಮಾತಾಡೋದು ಬೇರೆ ಯಾರು ಕೇಳಿಸಬಾರ್ದು. ನೀವು ನಿಮ್ಮ ಬಾಯ್ ಫ್ರೆಂಡ್ ಇಬ್ರಿಗೆ ಕೇಳಿಸ್ಬೇಕು. ಏನೋ ಹೋಗ್ತಾ ಇದೆ. ದಟ್ ಇಸ್ ಯುವರ್ ಸಿಚುವೇಶನ್. ಓಕೆ, ಅಂದ್ರೆ ಬಾಯ್ ಫ್ರೆಂಡ್ ನ ಇಟ್ಕೊಂಡು ಬಾಯ್ ಫ್ರೆಂಡ್ ನ ಕರ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದೀರಾ ಮದುವೆ ಮನೆಯಿಂದ. ನಂದೇ ಮದ್ವೆ, ಬಟ್ ನಾನ್ ನನ್ ಬಾಯ್ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ ಜೊತೆ ಮದ್ವೆ ಆಗಕ್ಕೆ ಇನ್ನೊಬ್ಬ ಇದಾನ ಆಲ್ರೆಡಿ. ಅಲ್ಲಿ ಕಾಯ್ತಾ ಇದ್ದಾನ ಅವನು. ಇವನ್ ಸಿಕ್ಕದ ಕ್ಯಾಮ್ರಾ. ಟೈ ಕ್ಲೋಸ್. ಟೈಮ್ ಬೇಕಪ್ಪ? ಇಲ್ಲ ಸರ್, ರೆಡಿ. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಇವತ್ತಂತೂ ಪಕ್ಕ ಎಸ್ಕೇಪ್ ಆಗ್ಬೇಕು. ಎಲ್ಲಿದ್ಯಾ? ಬಾ ಬೇಗ ಬಾ. ಚಿನ್ನ ಎಲ್ಲ ಇದೆ, ಓಕೆ ಅಲ್ವಾ? ಮಾತಾಡ್ಬೇಡ, ಅಮ್ಮ ಗೊತ್ತಿಲ್ಲ. ಭಯ ಬೇರೆ ಆಗ್ತಾ ಇದೆ. ಏನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ಸಿಕ್ಬಿಟ್ರೆ ಇವಾಗ ಬಿಟ್ಟು ಹೋಗ್ತೀಯ ಅಂದ್ರೆ ಆಗಲ್ಲ. ನಿನ್ನೆ ಇಷ್ಟಪಟ್ಟಿದ್ದೀನಿ, ನಿನ್ನೆ ಮದ್ವೆ ಆಗ್ಬೇಕು. ಅವನೇ ಮದ್ವೆ ಆಗ್ಲಿ, ಆಗಲ್ಲ. ಚಿನ್ನ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಪ್ಲೀಸ್ ಕಣೋ. ಐ ಲವ್ ಯು ಸೋ ಮಚ್.
ಎಕ್ಸಲೆಂಟ್ ಆರಾಧನಾ. ಥ್ಯಾಂಕ್ ಯು ಸರ್. ನೋಡಿ ಇದೇ ಪರ್ಫಾರ್ಮೆನ್ಸ್ ನೀವು ವಾಯ್ಸ್ ಲೆವೆಲ್ ನಾರ್ಮಲ್ ಆಗಿದ್ಬಿಟ್ಟಿದ್ರೆ ಮಜಾನ ಸಿಗ್ತಾ ಇರಲಿಲ್ಲ. ಸೊ ಅದೇ ಪರ್ಫಾರ್ಮೆನ್ಸ್ ಒಂದು ವಾಯ್ಸ್ ಲೆವೆಲ್ ಮೇಲೆ ಸ್ವಲ್ಪ ಕೆಳಗೆ ಒಂದು ಸಣ್ಣ ಫೈನ್ ಟ್ಯೂನ್ ಮಾಡ್ಬಿಟ್ರೆ ಬೇರೆ ತರನೇ ಆಗ್ಬಿಡುತ್ತೆ ಅನ್ನೋ ಪ್ರೂಫೇ ಇದು. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಬ್ಬನು ಮದುವೆ ಆಗ್ಬೇಕಾಗಿತ್ತು, ಓಕೆನಾ, ಹುಡುಗಿನ ಹುಡುಕಾಯ್ತು. ಆಮೇಲೆ ಜಾತಕ ನೋಡಿದ್ರೆ ಅದ್ರಲ್ಲೇನೋ ದೋಷ ಅಂತೆ. ಯಾರನ್ನ ಮದುವೆ ಆಗ್ತಾನೋ ಅವ್ರಿಗೆ ಏನೋ ಅನಾಹುತ ಆಗುತ್ತೆ ಅಂತ. ಈ ಅಲಯನ್ಸ್ ಬಿಡಕ್ಕೂ ಇಷ್ಟ ಇಲ್ಲ. ಸೊ ಯಾರೋ ಪುರೋಹಿತನ ಕೇಳೋರು ಏನಿಲ್ಲ, ಸುಮ್ನೆ ಒಂದು ಮದುವೆ ಮಾಡಿಸ್ಬಿಡಿ, ಯಾವ್ದು ಬಾಳೆ ಮರಕ್ಕೆ ತಾಳಿ ಕಟ್ಟಿಸ್ಬಿಡಿ, ಅದು ಫಸ್ಟ್ ವೈಫ್ ಆಗುತ್ತೆ, ಅದಕ್ಕೇನೋ ಅನಾಹುತ ಆಗುತ್ತೆ, ಆಮೇಲೆ ಇವ್ರಿಗೇನು ಆಗಲ್ಲ ಅಂತ ಆತರ ಮಾಡಿದ್ರು. ಸಾರಿ ಸರ್ ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ ಸರ್. ಸಾರಿ, ನನಗೆ ಸಣ್ಣದಾಗ ಒಂದು ಆಡಿಯನ್ಸ್ ಆಗ ಒಂದು ಸಿಚುವೇಶನ್ ನೆನಪಾಯ್ತು ಸರ್. ನೀವು ಹೇಳ್ತಿದ್ದಂಗೆ ಅವಳು ಪೆಟ್ ಅಂತ ಹೇಳ್ತಿದ್ಲಲ್ಲ ಸರ್, ಅವಾಗ ಆ ನಾಯಿ ಜೊತೆನೆ ಮದುವೆ ಮಾಡ್ಸೋದು ಹೆಂಗಿರುತ್ತೆ ಸರ್? ಅದು ಫಾರ್ ಎಂಟರ್ಟೈನ್ಮೆಂಟ್ ಸೇಕ್, ಓಕೆ, ಯಾ ನಾಯಿ ಯಾ ಅಕ್ಸೆಪ್ಟ್ ದಿ ಸಿಚುವೇಶನ್ ಅಷ್ಟೇ, ಆದ್ಮೇಲೆ ಅಷ್ಟೇ. ಓಕೆ ಬಾ, ಎಸ್ ರೆಡಿ, ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಹಲೋ ಧನ್ಯ, ನಾಳೆ ನನ್ನ ಮದುವೆ, ಅದು ಒಂದು ನಾಯಿ ಜೊತೆ. ನಾನು ಏನ್ ಮಾಡ್ಲಿ, ನನಗೆ ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಾಯಿ ಕೈಲಿ ತಾಳಿ ಹೇಗ್ ಕಟ್ಟಿಸ್ಲಿ? ಅದಲ್ದೆ ಸರಿ ಬಿಡಪ್ಪ, ನಾನೇ ಕಟ್ತೀನಿ ಅಂದ್ರೂ ಎಲ್ ಕಟ್ಲಿ? ನನಗ್ ಅದೇ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ? ಕರೆಕ್ಟ್. ಓಕೆ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೆಡಿ, ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಏನೋ ಸೌಂಡ್ ಬರ್ತಾ ಇದೆ, ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕೂತ್ಕೋತೀರಾ ನಿಂತ್ಕೊಂಡೇ ಮಾತಾಡೋಣವಾ? ಓಕೆ, ನಿಂತ್ಕೊಂಡೇ ಮಾತಾಡೋಣ ಅಲ್ಲ? ಪರಿಚಯ ಮಾಡ್ಕೊಂಬಿಡೋಣ. ನನ್ನ ಹೆಸರು ನಿರೋಷಾ, ಗೊತ್ತಿರೋ ವಿಷಯ ನಿಮ್ಮ ಹೆಸರು ರಾಜೀವ್ ಅಂತ. ನೀವು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಎಸ್ಪೆಷಲಿ ಆ ಫಾರ್ಮಲ್ಸ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಪಾನಿಪುರಿಗಿನ್ನ ಮಸಾಲೆ ಪುರಿ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ವಿಷಯ ಹೇಳೋದಾದ್ರೆ, ನಾನು ಅಪ್ಪನ ಮಗಳಲ್ಲ, ಅಮ್ಮನ ಮಗಳು. ನಿಮ್ಮ ಬಗ್ಗೆನೂ ಏನಾರ ಒಂಚೂರು ಹೇಳಿ. ರೈಟ್, ಗಾಡಿ ಪ್ಲೀಸ್. ಓಕೆ ಬಾ. ನನ್ಗೆ ಏನ್ ಅನಿಸ್ತು ಅಂದ್ರೆ ಆಕ್ಚುಲಿ ನಿಶ್ವಿಕಾ ಆಲ್ಸೋ ನಿರೋಷಾದು ಸೇಮ್ ಪರ್ಸನಾಲಿಟೀಸ್ ವೈಸ್. ಅಂದ್ರೆ ಯೂಶಲಿ ಬ್ರಾಡ್ ಶೋಲ್ಡರ್ಸ್ ಎಲ್ಲ ಇದ್ದಾಗ ನೀವು ಶೈನೆಸ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ. ಇವನ್ ದಿ ಬಾಡಿ ಲ್ಯಾಂಗ್ವೇಜ್, ನಮ್ ಪರ್ಸನಾಲಿಟಿ ಕೂಡ ಅದಕ್ಕೆ ಅದು ಆಡ್ ಅಪ್ ಆಗುತ್ತೆ. ಸೊ ಐ ವಾಸ್ ಜಸ್ಟ್ ಟಾಕಿಂಗ್ ಟು ನಿಶ್, ಅದೇ ಹೇಳ್ತಾ ಇದ್ದೆ ನಾನು, ಈ ಇಡೀ ಸೀನ್ ನ ಒಂಚೂರು ರೀಕ್ರಿಯೇಟ್ ನೀನ್ ಮಾಡ್ಬೋದಾ, ಜಸ್ಟ್ ಟು ಶೋ ಹರ್ ಅಂತ. ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ದೆಮ್ ಟು ಫಾಲೋ. ಕನೆಕ್ಟ್ ಆಗಕ್ಕೆ ಒಂಚೂರು ಈಸಿ ಆಗುತ್ತೆ ಅನ್ನೋದು. ನಾನು ಜಸ್ಟ್ ಟಾಕಿಂಗ್ ಟು ಹರ್. ಸೊ ಜಸ್ಟ್ ಲೆಟ್ ಅಸ್ ಟ್ರೈ. ನಿಶ್ವಿಕಾ, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಅಲ್ಲ, ಇಲ್ಲಿ ಬಂದ್ರೆ ಬೆಟರ್. ಐ ವಿಲ್ ಗಿವ್ ದಿ ಸೇಮ್ ಕೌಂಟರ್ಸ್. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಹಾಯ್, ಏನೋ ಮಾತಾಡ್ಬೇಕು ಅಂದ್ರಂತೆ. ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಓ, ಎಕ್ಸಲೆಂಟ್. ನೈಸ್. ನಿಮ್ಮ ಇಂಟರ್ವ್ಯೂ ನೋಡಿದೆ ಮೊನ್ನೆ. ಫಾರ್ಮಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಕ್ಯಾಶುವಲ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಇಂಟರ್ವ್ಯೂ ಫುಲ್ ನೋಡಿದ್ರಾ? ಯಾ, ಆಫ್ ಕೋರ್ಸ್. ನೀವ್ ಅಂದ್ಮೇಲೆ ನೋಡ್ಬೇಕಲ್ಲ. ಆ ಕೇಸ್ ಬಗ್ಗೆ ನಿಮ್ಗೇನು ಅನಿಸ್ತು, ನಾನು ತಗೊಂಡಿದ್ದ ನಿರ್ಧಾರ? ಆಫ್ ಕೋರ್ಸ್, ಯು ಆರ್ ರೈಟ್. ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಾವು ನಿಂತ್ಕೊಳ್ಳೇಬೇಕು. ಆ್ಯಂಡ್ ಯು ಆರ್ ಅ ಪೊಲೀಸ್ ಆಫೀಸರ್, ಅದು ನಿಮ್ಮ ಕರ್ತವ್ಯ. ಸೊ
I was proud. ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ಏನೋ ಪೊಲೀಸ್ ಕೇಸು ಅಂತ ನಾವು ಮದುವೆ ಆಗಬೇಕು ಅಂತಿದ್ದೀವಿ. Wait, ನಾನು ನಿಮ್ಗೆ ನೀರು ಕೊಟ್ಟಿಲ್ಲ. Do you want some water? ಥ್ಯಾಂಕ್ ಯು. ಕರೆಕ್ಟ್. Correct. ಓಕೆ. Hey, that was so beautiful. ನಾನು ರಿವ್ಯೂಸ್ ಕಾಯ್ತಾ ಇದ್ದೀನಿ ಸರ್. ನೈಸ್. ಟೇಕ್ ಓಕೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ಸರ್, ನನ್ಗೆ ಎಷ್ಟೇ ಬೇಡ ಅಂದರೂ ಇನ್ನೊಬ್ಳನ್ನ ಮದುವೆ ಆಗಕ್ಕೆ ಹೋಗ್ತಿದ್ದಾನೆ. ಅದು ಅಲ್ಲದೆ ನಮಗಿನ್ನೂ ಡಿವೋರ್ಸ್ ಕೂಡ ಆಗಿಲ್ಲ. ಅವನಿಗೆ ವರದಕ್ಷಿಣೆ ಬೇಕಂತೆ. ಅಷ್ಟೊಂದು ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ನಾವು ತುಂಬ ಬಡವರು. ಏನಯ್ಯ ನೋಡಕ್ ಇಷ್ಟು ಒಳ್ಳೆನ್ ತರ ಕಾಣ್ತೀಯ, ವರದಕ್ಷಿಣೆ ಕೇಳಕ್ ನಾಚಿಕೆ ಆಗಲ್ವಾ? ನ್ಯಾಯವಾಗಿ ನೋಡಿದ್ರೆ ನೀವು ದುಡ್ದು ನಿಮ್ಮ ಹೆಂಡ್ತಿನ ಸಾಕ್ಬೇಕು. ಆದ್ರೆ ನೀವುಗಳು ಹೆಂಡ್ತಿನ ಅವ್ರ ಮನೆಯವ್ರನ್ನ ದುಡ್ಡು ದುಡ್ಡು ಅಂತ ಪೀಡಿಸ್ತಿರಲ್ಲಯ್ಯ. ಹೇಳೋ ಹೇಳೋ, ನಿನ್ನ ಹೆಸರೇನು? ನಂದಿನಿ ಅವರೇ, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಡೌರಿ ಕೇಸು ಮೇಡಮ್. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಇನ್ನೊಂದು ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೊರಟಿದ್ದ. ಇವನ್ ಹೆಂಡತಿ ಕಂಪ್ಲೇಂಟ್ ಕೊಟ್ಲು, ಅದಕ್ಕೆ ಎಳ್ಕೊಂಡು ಬಂದು ಕೂರಿಸಿದ್ದೀನಿ. ಏನು ವರದಕ್ಷಿಣೆ ಕೇಸ? ಅದು ಇವ್ರ ಮೇಲೆ? ಹ್ಞೂ ಮೇಡಮ್. ನೋಡಿ, ನೋಡೋಕೆಷ್ಟು ಡೀಸೆಂಟಾಗಿ ಕಾಣ್ತಾರೆ, ಆದರೆ ಮಾಡೋದೆಲ್ಲ ಇಂಥ ಕೆಲಸನೇ. ನನಗೂ ಮೊದಲು ನಂಬಿಕೆ ಬರಲಿಲ್ಲ ಮೇಡಮ್. ಆದರೆ ಅಲ್ಲಿ ನೋಡಿ, ಅವ್ರ ಹೆಂಡ್ತಿನೇ ಕೂತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವ್ರು ನನಗೆ ಚೆನ್ನಾಗಿ ಗೊತ್ತು. ವರದಕ್ಷಿಣೆ ಕಿರುಕುಳ ಕೊಡೋ ಮನುಷ್ಯ ಅಲ್ಲ. ಮುನ್ಸ್ವಾಮಿ ಸರ್, ಇವ್ರ ಸ್ಟೇಟ್ಮೆಂಟ್ನ ತಗೋಬೇಡಿ. ಬನ್ನಿ ಒಳಗೆ. ನೀವು ಬನ್ನಿ. ನೀವು ಬರ್ಕೊಳ್ಳಿ ಸರ್. ಯಾಕೆ ಮೇಡಮ್ ಹೇಳೋದು ಕೇಳಿಸಿಲ್ವಾ? ಹೋಗಿ ಒಳಗಡೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ರಿಪೋರ್ಟ್ ಒಂದು ನನ್ನ ಕೈಗೆ ಸಿಗಲಿ. ಪೂರ್ಣಿ, ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಿರು.
ದೀಪಿಕಾ ಇಲ್ಲೇನು ಮಾಡ್ತಿದ್ಯಾ? ನಿನ್ನ ರೂಮಲ್ಲಿ ನಾನೇನು ಮಾಡಲಿ? ಅದನ್ನೇ ನಾನು ಕೇಳ್ತಿರೋದು. ಏನಂತ ಹೇಳಿ? ನಿನ್ನ ರೂಮ್ಗೆ ನಾನು ಯಾಕೆ ಬಂದೆ ಅನ್ನೋದು ಬೇಡ, ಆದರೆ ಇಲ್ಲಿಂದ ಹೋಗುವಾಗ ಫುಲ್ ಖುಷಿಯಾಗಿ ಹೋಗ್ತಿದ್ದೀನಿ, ಅದಂತೂ ಸತ್ಯ. ಒಗ್ಗಟ್ಟಾಗಿ ಮಾತಾಡಬೇಡ ದೀಪಿಕಾ, ಏನು ಅಂತ ಸರಿಯಾಗಿ ಹೇಳು. ನನ್ನ ಮಾತು ಒಟ್ಟು, ಆದರೆ ಇಲ್ಲಿ ಕೆಲವ್ರ ಜೀವನನೇ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಎಲ್ಲಿ ಹುಟ್ಟಿರ್ತಾರೆ, ಯಾವ ಜಾತಿ ಯಾವ ಕುಲ ಅನ್ನೋದು ಗೊತ್ತಿರಲ್ಲ. ಸಾಲದಕ್ಕೆ ಅಂಥವ್ರಿಗೆ ದೇವರು ಒಳ್ಳೊಳ್ಳೆ ಹುಡುಗರನ್ನೇ ಕೊಟ್ಟಿರ್ತಾನೆ. ದೀಪಿಕಾ ಪ್ಲೀಸ್, ದೇವ್ರು ನನಗೆ ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಒಳ್ಳೆ ಅತ್ತೆ ಮಾವನ್ ಕೊಟ್ಟಿದ್ದಾನೆ, ನನಗಷ್ಟು ಸಾಕು. ಸಾಕು, ಅಷ್ಟೇ ಸಾಕು, ಇನ್ನೇನು ಸಿಗಲ್ಲ ನಿನಗೆ. ಏನು ಮಾತಾಡ್ತಿದ್ಯಾ? ಏನಿನ್ ಮಾತಿನ ಅರ್ಥ? ಗೊತ್ತಾಗುತ್ತೆ, ಬಟ್ ಒಂದಂತೂ ಸತ್ಯ, ಇವತ್ತು ನನಗೆ ಹಬ್ಬದ ಊಟ ಮಾಡಿದಷ್ಟೇ ಖುಷಿಯಾಗಿದೆ. ನಾನು ಏನು ಅನ್ಕೊಂಡಿದ್ನೋ ಅದೇ ಆಯಿತು. ಐ ಆಮ್ ಹ್ಯಾಪಿ, ಸೋ ಹ್ಯಾಪಿ. ಏನಾಯ್ತು ಇವಳಿಗೆ? ಇಷ್ಟಕ್ಕೂ ಇವಳು ನಮ್ಮ ರೂಮ್ಗೆ ಯಾಕೆ ಬಂದಿದ್ಲು? ಮತ್ತೆ ಗುಡ್ ನ್ಯೂಸ್. ಏನದು? ಗೆಸ್ ಮಾಡಿ. ಏನು ಅಂತ ಮೊದಲು ಹೇಳು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಆ ಪೂರ್ಣಿಗೆ ಇನ್ಯಾವತ್ತೂ ಗುಡ್ ನ್ಯೂಸ್ ಹೇಳಕ್ಕಾಗಲ್ಲ. ಅದೇನಂತ ಕರೆಕ್ಟಾಗಿ ಹೇಳು. ಅವಳು ಪ್ರೆಗ್ನೆಂಟ್ ಆಗಕ್ಕಾಗಲ್ಲ ಅಂತ. ಏನು ಹೇಳ್ತಿದ್ಯಾ? ನಿಜನಾ? ನಿನಗೆ ಗೊತ್ತಾಯ್ತು? ಅಭಿಭಾವ ತುಳಸಿಯವ್ರ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಆದರೂ ನಂಬಿಕೆ ಬರ್ದೆ ನಾನೇ ಅವ್ರ ರೂಮ್ಗೆ ಹೋಗಿ ರಿಪೋರ್ಟ್ಸ್ನ ನೋಡಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಅವಳಿಗಿನ್ನ ಮಕ್ಕಳಾಗಲ್ಲ ಅಂತ. ಗುಡ್. ಅವಳಿಗೊಂದು ಮಗು ಆಗ್ಬಿಟ್ಟಿದ್ರೆ ಈ ಮನೆಯವ್ರ ಖುಷಿನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಎಸ್, ನಾನು ಈಗಲೇ ಇದನ್ನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ದೀಪಿಕಾ, ಇದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈ ಥರ ಬಾಂಬ್ಗಳನ್ನು ಯಾವ್ಯಾವಾಗಲೂ ಹಾಕೋದಲ್ಲ, ಒಳ್ಳೆ ಟೈಮಿಗೆ ಕಾಯಬೇಕಾಗತ್ತೆ. ವೇಟ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.